ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಬಸವನತ್ತೂರು ಗ್ರಾಮ ದೇವತೆ ಶ್ರೀ ಚೌಡಮ್ಮ ದೇವಿಯ 26ನೇ ವರ್ಷದ ವಾರ್ಷಿಕೋತ್ಸವ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಸೈಸ್ಕೂಲ್ ಆಫ್ ಡಾನ್ಸ್ ನೃತ್ಯ ಶಾಲೆಯ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು. ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಸಿದ್ಧತೆ ಬಗ್ಗೆ ಚುನಾವಣೆ ವೀಕ್ಷಕರಾದ ಹರ್ಷಗುಪ್ತಾ ಅವರು ಪರಿಶೀಲಿಸಿದರು. ಕುಶಾಲನಗರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಸಿದ್ಧತೆಯನ್ನು ಪರಿಶೀಲಿಸಲಾಯಿತು. ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಸಿದ್ಧತೆ ಬಗ್ಗೆ ಚುನಾವಣೆ ವೀಕ್ಷಕರಾದ ಹರ್ಷಗುಪ್ತಾ ಹಾಗೂ ಅನಿಲ್ ಕುಮಾರ್ ಸೇರಿದಂತೆ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ್, ಉಪವಿಭಾಗಾಧಿಕಾರಿ ನರ್ವಾಡೆ ವಿನಾಯಕ್ ರವರು ಮತಗಟ್ಟೆ ಸ್ಥಳವಾದ ಕುಶಾಲನಗರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಕೊಠಡಿಗೆ ತೆರಳಿ ಪರಿಶೀಲಿಸಿದರು. ಇದೇ ಸಂದರ್ಭದಲ್ಲಿ ಕುಶಾಲನಗರ ತಾಲೂಕು ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ ಸೇರಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ರಾಮದಾಸ್ ಹೋಟೆಲ್ ಸಭಾಂಗಣದಲ್ಲಿ ಸ್ಕೂಲ್ ಆಫ್ ಡಾನ್ಸ್ ನೃತ್ಯ ಶಾಲೆಯ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಸೈಸ್ಕೂಲ್ ಆಫ್ ಡಾನ್ಸ್ ನೃತ್ಯ ಶಾಲೆಯ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭವು ರಾಮದಾಸ್ ಹೋಟೆಲ್ ಸಭಾಂಗಣದಲ್ಲಿ ನಡೆಯಿತು. ಸಮಾಜ ಸೇವಕ ಆರ್ಟಿಒ ಅಧಿಕಾರಿಗಳ ಸಂಘದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಕಾರ್ಯಕ್ರಮ ಉದ್ಘಾಟಿಸಿ ಮಕ್ಕಳಲ್ಲಿ ಸೃಜನಶೀಲತೆ ಹಾಗೂ ಲವಲವಿಕೆ ತುಂಬಲು ಬೇಸಿಗೆ ಶಿಬಿರವು ವರದಾನವಾಗಿದೆ ಎಂದರು. ಆದಿಚುಂಚನಗಿರಿಯ ಹೇಮಗಿರಿ ಶಾಖಾಮಠದ ಕಾರ್ಯದರ್ಶಿ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಿ ಮಾತನಾಡಿದರು. ಮಕ್ಕಳ ಸಮಗ್ರವಾದ ವ್ಯಕ್ತಿತ್ವದ ವಿಕಸನಕ್ಕೆ ಬೇಸಿಗೆ ಶಿಬಿರವು ವರದಾನವಾಗಿದೆ ಎಂದರು. ಉದ್ಯಮಿ ಬಿ ರಾಜಶೇಖರ್, ಕೆಬಿಸಿ ಮಂಜುನಾಥ್, ಕರವೇತ್ ಜಿಲ್ಲಾ ಅಧ್ಯಕ್ಷ ವೇಣು, ಪತ್ರಕರ್ತ ಕಾಡುಮೆಣಸು ಚಂದ್ರು, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಕೇಶವ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮಕ್ಕಳು ನೀಡಿದ ಆಕರ್ಷಕ ನೃತ್ಯ ಪ್ರದರ್ಶನವು ಪೋಷಕರು ಹಾಗೂ ಸಾರ್ವಜನಿಕರ ಮನಸ್ಸನ್ನ ಗೆದ್ದಿತ್ತು. ಕಾರಣ ಯಾಕೆ ಅಂದ್ರೆ ಮಾತಾಡಕ್ಕೆ ಉಳ್ಕೊಂಡೇ ಇರಲ್ಲ. ಎಲ್ಲರೂ ಯಾವ್ಯಾವುದೋ ಆಯಾಮಗಳಲ್ಲಿ ಅವರವ್ರದೇ ಆದ ದೃಷ್ಟಿಕೋನಗಳಲ್ಲಿ ಒಬ್ಬೊಬ್ರು ಒಂದೊಂದನ್ನ ಮಾತಾಡಿರ್ತಾರೆ. ಆ ಮಾತಾಡಿದ್ರೆ ಅದಕ್ಕೂ ಅರ್ಥ ಇರಲ್ಲ. ಮಾತಾಡದೇ ಇದ್ರು ಕೂಡ ಏನೋ ಬರಲ್ವನ ಇವನಿಗೆ ಅನ್ನುವಂಥದ್ದು ಪರಿಸ್ಥಿತಿ ಬರುತ್ತೆ. ಅದರ ನಡುವೆ ಎರಡನ್ನೂ ಸರಿದೂಗಿಸ್ಕೊಂಡು ಕಡೆ ಗಳಿಗೆಯಲ್ಲಿ ನಿಮ್ಗೊಂದು 4 ಹಿತವಾದಂಥ ಮಾತನ್ನ ಮಾತಾಡಲಿಲ್ಲ ಅಂತ ಅಂದ್ರೆ ನಾನು ಮಾತಾಡುವಂಥ ಮಾತಿಗೆ ಅರ್ಥ ಬರಲ್ಲ. ಇವತ್ತು ಸೈನ್ಸ್ ಸ್ಕೂಲ್ ಆಫ್ ಡ್ಯಾನ್ಸ್ನವರು ಒಂದು ಬೇಸಿಗೆ ಶಿಬಿರವನ್ನು ಮಾಡಿ ಮಕ್ಕಳನ್ನು ನಿರಂತರವಾಗಿ ಹಲವಾರು ಆಯಾಮಗಳಲ್ಲಿ ಬೇಸಿಗೆ ಶಿಬಿರ ಮಕ್ಕಳನ್ನ ಮನೆಯಲ್ಲಿ ಇರಕ್ಕಾಗದೇ ಇರೋದಕ್ಕೆ ಕಳಿಸಿದಿರೋ ಅಥವಾ ಮಕ್ಕಳು ನಿಜವಾಗ್ಲೂ ಏನಾದರೂ ಕಲೀಲಿ ಅಂತ ಕಳಿಸಿದಿರೋ ಅದು ಪೋಷಕರು ಗೊತ್ತಿರುತ್ತೆ. ಮಕ್ಕಳು ಮನೆಯಲ್ಲಿ ಇರಕ್ಕಾಗಲ್ಲ, ನಾನು ಅಪ್ಪ ಅಮ್ಮನ ಜೊತೆಲಿ ಇರೋದ್ರ ಬದಲು ಸ್ನೇಹಿತರ ಜೊತೆ ಹೋಗಿ ಅಲ್ಲಿ ಆಟ ಆಡಿ ಕಾಲ ಕಳೀಬಹುದು ಅಂತ ಹೋಗಿರ್ತಾರೋ ಇಲ್ವೋ ಅನ್ನೋಂಥದ್ದು ಮಕ್ಕಳ ಮನಸ್ಥಿತಿ ಇರುತ್ತೆ. ಆದ್ರೆ ನಾನು ರಾಮಕೃಷ್ಣೇಗೌಡರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಇಲ್ಲಿ ವೇದಿಕೆ ಕಾರ್ಯಕ್ರಮಗಳು ನಡೀತಾ ಇರುವಂತ ಸಂದರ್ಭದಲ್ಲಿ ನಾನು ಅವರು ಮಾತಾಡ್ಕೊತಾ ಇದ್ದೀನಿ. ಈ ಪ್ರತಿಭೆಗಳು ಯಾವ ರೀತಿ ಇದೆ, ಈ ಪ್ರತಿಭೆಗಳನ್ನ ಅಣಿ ಮಾಡಿ ಒಂದು ನೃತ್ಯ ಸ್ಪರ್ಧೆಯನ್ನು ಕೊಡೋದಾಗ್ಲಿ, ಅದು ಸ್ಕೂಲ್ ಆಫ್ ಇಂಡಿಯಾ ಡ್ಯಾನ್ಸ್ ಶಾಲೆಯ ಬೇಸಿಗೆ ಶಿಬಿರದ ವಿಶಿಷ್ಟ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡುವಂಥ ಭಾಗ್ಯ ನನ್ನ ಬಾರಿಗೆ ಬಂದಿದೆ. ನಾನು ತುಂಬ ಸಂತೋಷದಿಂದ ಇದನ್ನು ಮಾಡಿದ್ದೀನಿ. ಕಾರಣ ಅಂತ ಹೇಳಿದ್ರೆ ಈ ಕಾರ್ಯಕ್ರಮಕ್ಕಾಗಲೇ ಬಹುಶಃ ನಾನು ಮೂರನೇ ಸರಿ ಇಂಥ ಮಾಡಿದ್ದೀನಿ. ನಾನು ಅವ್ರಿಗೆ ಹೇಳಿದ್ದೆ, ಇಂಥ ಕಾರ್ಯಕ್ರಮಗಳು ಯಾವಾಗ ಕರೆದು ನಾನು ಬರ್ತೀನಿ. ಯಾಕೆ ಅಂತ ಹೇಳಿದ್ರೆ ಮಕ್ಕಳುಗಳನ್ನು ಪ್ರೋತ್ಸಾಹಿಸುವಂಥ ಮಕ್ಕಳಿಗೆ ಬೇಕಾದಂಥ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಕೊಡುವಂಥ ಕೆಲಸ ಈ ಶಾಲೆ ಮಾಡ್ತಿದೆ. ಹೆಸರು ಒಳ್ಳೆಯ ಹೆಸರಿಟ್ಟಿದ್ದಾರೆ, ಸೈ ಅನ್ನೋದು. ಈ ಸೈ ಅಂದ್ರೆ ಬಹುಶಃ ಎಲ್ಲದರಲ್ಲೂ ಜೈ ಅಂತ ಹೇಳಿ ಬಹುಶಃ ನೀವು ಪ್ರಾರಂಭದಲ್ಲಿ ನೋಡಿದ್ವಿ. ಭರತನಾಟ್ಯ ಆಗ್ಬೋದು, ಪ್ರಾರ್ಥನೆ ಆಗ್ಬೋದು, ಭಕ್ತಿಗೀತೆ ಆಗ್ಬೋದು, ಕರಾಟೆ ಆಗ್ಬೋದು, ಡ್ಯಾನ್ಸ್ ಆಗ್ಬೋದು, ಇಂಗ್ಲಿಷ್ ಗೀತೆ ಆಗ್ಬೋದು, ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಬಹಳ ಮನಮೆಚ್ಚು ಹಾಕಿ ಮಕ್ಕಳನ್ನ ತಯಾರು ಮಾಡುವಂಥ ಕೆಲಸವನ್ನು ದಂಪತಿಗಳು ಮಾಡಿದ್ದಾರೆ. ಬಹುಶಃ ಅದು ಮೆಚ್ಚುಗೆ ಪಡುವಂಥ ಕಾರ್ಯಕ್ರಮ. ಮತ್ತೆ ಮಲ್ಲಿಕಾರ್ಜುನ್ ಸಾಹೇಬ್ ನಾವು ಮಾತಾಡ್ತಾ ಇದ್ದೇವೆ.
ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಸೋಮವಾರಪೇಟೆ ನಗರದಲ್ಲಿ ಅನಾಥವಾಗಿ ತಿರುಗಾಡುತ್ತಿದ್ದ ಬುದ್ಧಿಮಾಂದ್ಯ ಹುಡುಗನನ್ನ ಶಕ್ತಿ ಅನಾಥಾಶ್ರಮಕ್ಕೆ ಸೇರಿಸುವಲ್ಲಿ ಕರವೇ ಕಾರ್ಯಕರ್ತರು ಮುಂದಾಗಿದ್ದಾರೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ನಗರದಲ್ಲಿ ಅನಾಥ ಬುದ್ಧಿಮಾಂದ್ಯ ಹುಡುಗ ರಸ್ತೆ ಉದ್ದಕ್ಕೂ ಸುತ್ತುತ್ತಿರುವುದನ್ನು ಗಮನಿಸಿದ ಸಾರ್ವಜನಿಕರು ಸೋಮವಾರಪೇಟೆ ವೃತ್ತ ನಿರೀಕ್ಷಕರಿಗೆ ಫೋನ್ ಮುಖಾಂತರ ಸಂಪರ್ಕಿಸಿದಾಗ ಪೊಲೀಸ್ ಸಿಬ್ಬಂದಿಗಳು ಬಂದು ಆ ಹುಡುಗನನ್ನ ಠಾಣೆಗೆ ಕರೆಸಿ ವಿಚಾರಣೆ ಮಾಡಿದಾಗ ಈ ಹುಡುಗ ಬುದ್ಧಿಮಾಂದ್ಯ ಹುಡುಗ ಎಂದು ಗೊತ್ತಾಗಿದೆ. ಈ ಹುಡುಗನ ಹೆಸರು ಹೇಮಂತ್. ಇವರ ತಂದೆ ಹೆಸರು ಕೇಳಿದರೆ ಬೆಂಗಳೂರಿನ ಲಗ್ಗೆರೆ ನಿವಾಸಿಯಾದ ವೆಂಕಟಪ್ಪ ಹಾಗೂ ಇವರ ತಾಯಿಯ ಹೆಸರು ಪವಿ ಎಂದು ಹೇಳುತ್ತಿದ್ದಾರೆ. ಆದರೆ ಇವರ ಕಡೆ ಯಾರೂ ಬಾರದ ಕಾರಣ ಸೋಮವಾರಪೇಟೆ ವೃತ್ತ ನಿರೀಕ್ಷಕರಾದ ಪ್ರಹ್ಲಾದ್ ರವರು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜರ್ ಅವರಿಗೆ ಫೋನ್ ಮುಖಾಂತರ ಸಂಪರ್ಕಿಸಿ ಈ ಬುದ್ಧಿಮಾಂದ್ಯ ಹುಡುಗನನ್ನ ಅನಾಥಾಶ್ರಮಕ್ಕೆ ಸೇರಿಸುವಂತೆ ಕೇಳಿಕೊಂಡರು. ಅದರಂತೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಶಕ್ತಿ ಅನಾಥಾಶ್ರಮಕ್ಕೆ ಫೋನಿನಲ್ಲಿ ಸಂಪರ್ಕಿಸಿ ಆ ಹುಡುಗನನ್ನ ನಿಮ್ಮ ಆಶ್ರಮಕ್ಕೆ ಸೇರಿಸಿ ಎಂದು ಕೇಳಿಕೊಂಡ ಮೇರೆಗೆ ಶಕ್ತಿ ಅನಾಥಾಶ್ರಮದ ವ್ಯವಸ್ಥಾಪಕರಾದ ಸತೀಶ್ ರವರು ತುಂಬ ಹೃದಯದಿಂದ ಒಪ್ಪಿಕೊಂಡು ಅನಾಥಾಶ್ರಮಕ್ಕೆ ಸೇರಿಸಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ ವಾರ್ಷಿಕೋತ್ಸವ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ಹೊರವಲಯದ ಹೇಮಗಿರಿ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ 8ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಅಮ್ಮನವರ ಶಿಲಾಮೂರ್ತಿಯ ವಿಶೇಷ ಪೂಜಾ ಕಾರ್ಯಕ್ರಮ, ಉತ್ಸವ ಮೂರ್ತಿಯ ಪ್ರಾಕಾರೋತ್ಸವ ಹಾಗೂ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕುರಿತ ಭಕ್ತಿಗೀತೆಗಳ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ತೊಗಟವೀರ ಗುರುಪೀಠದ ಪೀಠಾಧ್ಯಕ್ಷರಾದ ಶ್ರೀ ದಿವ್ಯ ಜ್ಞಾನಾನಂದಗಿರಿ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಭಗವಂತನ ಒಲುಮೆಗೆ ಆಡಂಬರದ ಪೂಜೆ ಪುರಸ್ಕಾರಗಳು ಬೇಕಾಗಿಲ್ಲ. ನಿಜವಾದ ಭಕ್ತಿ ಹಾಗೂ ಶ್ರದ್ಧೆಯಿಂದ ಪೂಜಿಸಿ ಆರಾಧಿಸಿದರೆ ಸಾಕು, ಭಗವಂತನು ಒಲಿದು ಹರಸಿ ಆಶೀರ್ವದಿಸುತ್ತಾನೆ ಎಂದರು. ಸಾಹಿತಿ ಹಾಗೂ ಕವಿ ಮಾರಿನಹಳ್ಳಿ ಲೋಕೇಶ್ ವಿರಚಿತ ಶ್ರೀ ಚಾಮುಂಡೇಶ್ವರಿ ಭಕ್ತಿಗೀತೆಗಳ ಕುರಿತ ಪುಸ್ತಕವನ್ನ ಸ್ವಾಮೀಜಿ ಬಿಡುಗಡೆ ಮಾಡಿದರು. ಕಾರ್ಯಕ್ರಮದಲ್ಲಿ ಶಾಸಕರ ಸಹೋದರ ಟಿಎಪಿಸಿಎಂಎಸ್ ನಿರ್ದೇಶಕ ಲೋಕೇಶ್, ಸಮಾಜ ಸೇವಕ ಹೊಸವಳಲು ಸೋಮಶೇಖರ್, ನೇಕಾರ ತೊಗಟವೀರ ಕ್ಷೇಮಾಭಿವೃದ್ಧಿ ಟ್ರಸ್ಟಿನ ಪದಾಧಿಕಾರಿಗಳಾದ ನಾಗರಾಜ ಶೆಟ್ಟಿ, ಸಂಘದ ಅಧ್ಯಕ್ಷ ಎಚ್ಎಂ ಚಂದ್ರಶೇಖರ್, ಕಾರ್ಯದರ್ಶಿ ಸುರೇಶ್, ನಿರ್ದೇಶಕರಾದ ಕುಮಾರಸ್ವಾಮಿ, ಕೆಸಿ ವಾಸು, ಕೆಎಚ್ ರಾಮಕೃಷ್ಣ, ಕೆಎಸ್ ಮೋಹನ್ ಕುಮಾರ್, ಶ್ರೀರಂಗಪಟ್ಟಣ ರವಿ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿದ್ದರು. ದೇವಾಲಯದ ವಾರ್ಷಿಕೋತ್ಸವದ ಅಂಗವಾಗಿ ಉಚಿತ ಅನ್ನದಾಸೋಹ ಪ್ರಸಾದವನ್ನು ವಿತರಿಸಲಾಯಿತು. ಆಕಾರಕ್ಕೆ ಒಡವೆಗಳನ್ನು ಮಾಡಿದ್ವಿ, ಆಕಾರಕ್ಕೆ ಮಂದಿರವನ್ನು ಕಟ್ಟಿದ್ವಿ, ಆಕಾರಕ್ಕೆ ಅಭಿಷೇಕ ಮಾಡಿದ್ವಿ. ಆದರೆ ನಿಜವಾದ ಸ್ವರೂಪಕ್ಕೆ ಆ ದೇವರಿಗೆ ಬೇಕಾಗಿರ್ತಕ್ಕಂಥದ್ದು ಒಬ್ಬ ಮನುಷ್ಯ ಮಾಡುವಂತಹ ಸರಳ ಪ್ರೇಮ ಭಾವದ ಭಕ್ತಿ. ಕೊನೆಯ ಶಬ್ದ ಹೇಳಿದ್ನಲ್ಲ, ಜ್ಞಾನ, ಕರ್ಮ, ಭಕ್ತಿ. ಮೊದಲನೇದು ಜ್ಞಾನವನ್ನು ಬೆಳೆಸ್ಕೊಳ್ಬೇಕು. ಬಹಳಷ್ಟು ಮಕ್ಕಳೆಲ್ಲ ಕೂತಿದ್ದೀರಿ, ಯುವಕರಿದ್ದೀರಿ. ನಮ್ಮ ಜೀವನದ ಉದ್ದೇಶ ನಿನ್ನೆಗಿಂತ ಇವತ್ತು, ಇವತ್ತಿಗಿಂತ ನಾಳೆ, ನಾಳೆಗಿಂತ ಬರುವ ವಾರ ಅದೇ ಮನುಷ್ಯ ಆಗಿರಬಾರ್ದು. ಹಾಗೇ ಇರಬೇಕಾ? ಬದಲಾವಣೆ ಆಗಬೇಕು, ಸ್ವಚ್ಛಗೊಳ್ಳಬೇಕು, ಶುದ್ಧಗೊಳ್ಳಬೇಕು, ಸರಳವಾಗಬೇಕು, ಚಂದವಾಗಬೇಕು, ಸಮೃದ್ಧರಾಗಬೇಕು, ಗುಣವಂತರಾಗಬೇಕು. ಇದನ್ನು ಬದಲಾವಣೆ ಅಂತ ಹೇಳ್ತೀವಿ. ಈ ಬದಲಾವಣೆಯ ಹಾದಿಯಲ್ಲಿ ನಾವು ಆ ತಾಯಿಯ ಜ್ಞಾನವನ್ನು ಪಡ್ಕೊಂಡು ಹೋಗೋದನ್ನು ಮೊದಲ ಶಬ್ದ ಜ್ಞಾನ ಅಂತ ಹೇಳ್ತೇವೆ. ನಾವು ಜ್ಞಾನವನ್ನು ಪಡಿಬೇಕು, ತಿಳಿದುಕೊಳ್ಬೇಕು, ಏನು ಸರಿ ಏನು ತಪ್ಪು, ಯಾವ ದಾರಿ ನನ್ನನ್ನು ಕರ್ಕೊಂಡು ಹೋಗುತ್ತೆ. ಎರಡನೇದು, ನಾವು ಮನೆಯನ್ನು ಹೇಗೆ ಕಟ್ಟಬೇಕು ತಿಳ್ಕೊಂಡ್ವಿ. ಮನೆಗೆ ಇಟ್ಟಿಗೆ ಬೇಕು, ಮನೆಗೆ ಸಿಮೆಂಟ್ ಬೇಕು, ಮನೆಗೆ ಕಬ್ಬಿಣ ಬೇಕು, ನೀರು ಬೇಕು, ಮೇಸ್ತ್ರಿ ಬೇಕು, ಕೆಲಸ ಬೇಕು, ಎಲೆಕ್ಟ್ರಿಸಿಟಿ ಬೇಕು. ಇವೆಲ್ಲ ಬೇಕು ಅಂತ ತಿಳ್ಕೊಂಡ್ವಿ. ಆದರೆ ಮಾಡಲೂ ಬೇಕಲ್ಲ, ಇಟ್ಟಿಗೆ ಇಡಬೇಕು, ಸಿಮೆಂಟ್ ಕಲಿಸ್ಬೇಕು. ಇದನ್ನು ಕರ್ಮ ಅಂತ ಹೇಳ್ತೀವಿ, ಕೆಲಸ ಅಂತ ಹೇಳ್ತೀವಿ. ನಾವೆಲ್ಲರೂ ಕೂಡ ಕರ್ಮದಲ್ಲಿ ನಮ್ಮನ್ನು ನಾವು ಶುದ್ಧ ಮಾಡಿಕೊಳ್ಬೇಕು. 8ನೆಯ ವಾರ್ಷಿಕೋತ್ಸವ ನೇಕಾರ ತೊಗಟವೀರ ಕ್ಷೇಮಾಭಿವೃದ್ಧಿ ಸಂಘ ನಮ್ಮೆಲ್ಲರಿಗೂ ನಾವು ಪ್ರಾರ್ಥಿಸೋದೇನಂತ ಹೇಳಿದ್ರೆ, ನಮ್ಮ ಕರ್ಮಗಳು ಶುದ್ಧವಾಗ್ತಾ ಹೋಗಬೇಕು ಅಂತ ಹೇಳಿ. ಶ್ವರಿ ದೇವಸ್ಥಾನವೂ ಇದೆ, ಅಲ್ಲಿ ಮಾಡಬೇಕಾ ಅಥವಾ ಹೊರಗಡೆ ಮಾಡಬೇಕು ಅಂತ ಎಲ್ಲಿ ಅದಕ್ಕೆ ಸ್ಥಳದ ಹುಡುಕಾಟವನ್ನು ನಡೆಸುವಂತಹ ಸಂದರ್ಭದಲ್ಲಿ ಇದರ ದಾನಿಗಳಾಗಿ KR ನಾಗರಾಜ್ ಶೆಟ್ಟರು ಮತ್ತು ಅವರ ಕುಟುಂಬ ವರ್ಗದವರು ತಮ್ಮ ಜಮೀನನ್ನು ಕೊಡ್ತೀವಿ ಅಂತ ಹೇಳಿ ಅವರು ಬಹಳ ಧಾರಾಳವಾಗಿ ಮುಂದೆ ಬಂದರು. ದೇವಸ್ಥಾನವನ್ನು ನಿರ್ಮಾಣವನ್ನು ಮಾಡೋದಕ್ಕೆ ನಾವು ಸ್ಥಳವನ್ನು ಕೊಡ್ತೇವೆ ಅಂತ.
ಆದ್ದರಿಂದ ಈ ಸ್ಥಳದಲ್ಲಿಯೇ ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿ ಆಮೇಲೆ ದೇವಸ್ಥಾನವನ್ನು ಹೇಗೆಲ್ಲ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಕುಳಿತು ವ್ಯವಸ್ಥಿತವಾಗಿ ಮಾಡುವಾಗ ಸರಿಯಾದಂತಹ ರಸ್ತೆಯ ಸಂಪರ್ಕ ಇರಲಿಲ್ಲ. ರಸ್ತೆಯ ಸಂಪರ್ಕ ಇಲ್ಲ ಅಂತ ಒಂದು ಚಿಕ್ಕದಾದಂತಹ ಒಂದು ರಸ್ತೆ ಊರಿನ ಒಳಭಾಗದಿಂದ ಬರಬೇಕಾಗಿತ್ತು. ಮೇನ್ ರೋಡ್ ಏನು ಹೇಮಗಿರಿ ರಸ್ತೆ ಅಲ್ಲಿಂದ ಇಲ್ಲಿಗೆ ಬರುವುದಕ್ಕೂ ಸಹ ಸರಿಯಾದಂತಹ ಸ್ಥಳಾವಕಾಶ ಇರಲಿಲ್ಲ. ಆದರೂ ಧೈರ್ಯವಾಗಿ ಎಲ್ಲರೂ ಸಹ ಇದೇ ಸೂಕ್ತವಾದಂತಹ ಸ್ಥಳ ಚೌಡೇಶ್ವರಿ ದೇವಸ್ಥಾನವನ್ನು ಮಾಡೋದಕ್ಕೆ ಸಂಕಲ್ಪವನ್ನು ಮಾಡಿದಾಗ KR ನಾಗರಾಜ್ ಶೆಟ್ಟರು ಮತ್ತು ಕುಟುಂಬದವರು ಸ್ಥಳದಾನವನ್ನು ಮಾಡೋದು ಅದು ತುಂಬ ದೊಡ್ಡದಾದಂತಹ ಒಂದು ಅವಕಾಶ ಆಯಿತು. ನಮಗೆ ನಿರ್ಮಾಣ ಮಾಡೋದಕ್ಕೆ ಅನುಕೂಲ ಆಯಿತು. ಹೊರಗಡೆಯಿಂದ ನಾವೇನು ಹಣ ಸಂಗ್ರಹಣೆಯನ್ನು ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲೇ ಎಲ್ಲರೂ ಸಹ ಸೇರಿ ಎಲ್ಲ ಬಹಳ ಧಾರಾಳವಾಗಿ ಅದಕ್ಕೆ ಹಣವನ್ನು ಕೊಟ್ಟು ಚಂದ್ರಶೇಖರ್ ಅಧ್ಯಕ್ಷರಾಗಿ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಕೊಂಡು ಹೋಗ್ತಾ ಇದೆ. ದೇವಸ್ಥಾನ ನಿರ್ಮಾಣ ಆಗಿದೆ. ವಿಶೇಷವಾದಂತಹ ದಿನಗಳಲ್ಲಿ ವಿಶೇಷವಾದ ಪೂಜೆ ಪುರಸ್ಕಾರಗಳು ನಡೆಕೊಂಡು ಹೋಗ್ತಾ ಇದೆ. ತಾಯಿಗೆ ಶಕ್ತಿ ದೇವತೆ ಅಂತ ನಿಮಗೆ ಗೊತ್ತು. ಚಾಮುಂಡೇಶ್ವರಿ ಆಗಲಿ ಚೌಡೇಶ್ವರಿ ಆಗಲಿ ಸಕಲ ಏನು ನಾವು ಮನಸ್ಸಿನಿಂದ ನಾವು ಪ್ರಾರ್ಥನೆಯನ್ನು ಮಾಡ್ತೀವೋ ನಮ್ಮ ಅಭಿಲಾಷೆಗಳೆಲ್ಲವೂ ಸಹ ಪೂರ್ಣ ಆಗೋದಕ್ಕೆ ಚೌಡೇಶ್ವರಿಯ ದೇವಿಯ ಏನು ಆಶೀರ್ವಾದ ಖಂಡಿತ ಇರುತ್ತೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR-ಪೇಟೆ. ಕುಶಾಲನಗರ ತಾಲೂಕಿನ ಬಸವನತ್ತೂರು ಗ್ರಾಮ ದೇವತೆ ಶ್ರೀ ಚೌಡಮ್ಮ ದೇವಿಯ 26ನೇ ವರ್ಷದ ವಾರ್ಷಿಕೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವನತ್ತೂರು ಗ್ರಾಮ ದೇವತೆ ಶ್ರೀ ಚೌಡಮ್ಮ ದೇವಿಯ 26ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ದೇವಾಲಯದಲ್ಲಿ ಬೆಳಗಿನಿಂದ ಪೂಜಾ ಕಾರ್ಯಕ್ರಮಗಳು ಸರ್ವ ಭಕ್ತಾದಿಗಳ ಸಮ್ಮುಖದಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು. ಅಮ್ಮನವರಿಗೆ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಯಿತು. ಅರ್ಚಕರ ಸಮ್ಮುಖದಲ್ಲಿ ವೇದ ಮಂತ್ರಗಳನ್ನು ಜಪಿಸಿ ಮಹಾಮಂಗಳಾರತಿಯನ್ನು ಮಾಡಿದರು. ಬೆಳಗಿನಿಂದ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶ್ರೀ ಚೌಡಮ್ಮ ದೇವಿಯ ದರ್ಶನವನ್ನ ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ನೆರವೇರಿದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ, ಮಂಗಳಾರತಿ ಹಾಗೂ ಅನ್ನ ಸಂತರ್ಪಣೆ ಮಾಡಿದರು. ವಾರ್ಷಿಕೋತ್ಸವದ ಅಂಗವಾಗಿ ದೇವಾಲಯವನ್ನ ಹಸಿರು ತೋರಣಗಳಿಂದ ಹಾಗೂ ಪುಷ್ಪಗಳಿಂದ ಅಲಂಕಾರವನ್ನ ಮಾಡಲಾಗಿತ್ತು. ತಾಲೂಕಿನ ಕೂಡ್ಮಂಗ್ಳೂರು ಪಂಚಾಯಿತಿ ವ್ಯಾಪ್ತಿಗೆ ಬಸವನತ್ತೂರು ಗ್ರಾಮದಲ್ಲಿ ಪ್ರತಿ ವರ್ಷ ಈಗ ಸುಮಾರು 30-32 ವರ್ಷಗಳಿಂದ ಹಿರಿಯವರು ಮಾಡ್ಕೊಂಡು ಬರ್ತಾಯಿದ್ರು. ಆ 30 ವರ್ಷಗಳಿಂದ ಏನು ಮಾಡ್ತಾಯಿದ್ದೀವೋ ಅದೇ ಪದ್ಧತಿಯನ್ನು ನಾವು ಪ್ರತಿದಿನ ಬೆಳಗ್ಗೆ ಭಟ್ರಿಂದ ಪ್ರತಿಷ್ಠಾಪನೆ, ಮಂಗಳಾರತಿ ಮತ್ತು ಮಧ್ಯಾಹ್ನಕ್ಕೆ ಅನ್ನದಾನ ಗ್ರಾಮಸ್ಥರು ಮತ್ತು ಪ್ರಮುಖರಾದಂಥ ದಾನಿಗಳ ಸಹಾಯದಿಂದ ಪ್ರತಿ ವರ್ಷವೂ ಕೂಡ ನಾವು ಅನ್ನದಾನವನ್ನು ಮಾಡ್ಕೊಂಬರ್ತಾ ಇದ್ದೇವೆ. ಹಾಗೆ ಇದಕ್ಕೆ ಈ ಒಂದು ದೇವಸ್ಥಾನಕ್ಕೆ ಚೌಡಮ್ಮ ತಾಯಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಭಕ್ತಮಾಶಿರು ಅಕ್ಕಿ ಮತ್ತು ಧಾನ್ಯಗಳನ್ನು ಕೊಡೋದ್ರ ಮುಖಾಂತರ ಈ ಗ್ರಾಮದ ಯಶಸ್ವಿಗೆ ಕಾರಣರಾಗಿದ್ದಾರೆ ಹಾಗೂ ತಾಯಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಬಸವನತ್ತೂರು ಗ್ರಾಮ ದೇವತೆ ಶ್ರೀ ಚೌಡಮ್ಮ ದೇವಿಯ 26ನೇ ವರ್ಷದ ವಾರ್ಷಿಕೋತ್ಸವ ನಡೆಯಿತು. KR-ಪೇಟೆ ಪಟ್ಟಣದ ಹೈಸ್ಕೂಲ್ ಆಫ್ ಡಾನ್ಸ್ ನೃತ್ಯ ಶಾಲೆಯ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು. ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ ಸಿದ್ಧತೆ ಬಗ್ಗೆ ಚುನಾವಣೆ ವೀಕ್ಷಕರಾದ ಹರ್ಷಗುಪ್ತಾ ಅವರು ಪರಿಶೀಲಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.